ನೋಡಿ, ನಾನು ಡಾಕ್ಟರ್ ರಾಮಚಂದ್ರ, ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, ಕಿಡ್ನಿ ಸ್ಪೆಷಲಿಸ್ಟ್, ಇಲ್ಲಿ ಸ್ಪರ್ಶ ಹಾಸ್ಪಿಟಲ್ ಯಶವಂತಪುರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 35 ವರ್ಷದಿಂದ ನಾನು ನೋಡಿದ ಅಂಶ ಏನಂತಂದರೆ, ಈ ಕಿಡ್ನಿ ಕಾಯಿಲೆಗಳು ಬಹಳಷ್ಟು ಕಾಮನ್ ಮತ್ತು ಅದರಿಂದಾಗಿ ಬಹಳ ಕಷ್ಟಪಡಬೇಕಾಗುತ್ತೆ. ಸೊ ಯಾವತ್ತೂ ಕೂಡ ಕಿಡ್ನಿ ಕಾಯಿಲೆಗಳು ಅನ್ನು ಕಂಡುಹಿಡಿಯೋದು ಬಹಳ ಕಷ್ಟ. ಅದಕ್ಕೆ ಬೇಕಾಗಿ ಯಾವತ್ತೂ ಕೂಡ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ, ನೆಫ್ರಾಲಜಿಸ್ಟ್ ಹತ್ರ ಎಷ್ಟು ಬೇಗ ಬರ್ತಾರೋ ಅಷ್ಟು ಚೆನ್ನಾಗಿರ್ತದೆ. ಸೊ ಕಿಡ್ನಿ ಕಾಯಿಲೆಗಳಲ್ಲಿ 2 ವಿಧ ಇದೆ: ಟೆಂಪರರಿ ಕಿಡ್ನಿ ಫೇಲ್ಯೂರ್ ಮತ್ತು ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್. ಟೆಂಪರರಿ ಕಿಡ್ನಿ ಫೇಲ್ಯೂರ್ ಅಂದರೆ ಎಷ್ಟು ಬೇಗ ನಾವು ಅದನ್ನು ಪತ್ತೆ ಹಚ್ತೇವೆ, ಅದಕ್ಕಿರುವ ಮೆಡಿಸಿನ್ ಕೊಟ್ಟರೆ ಅದು ಕಂಪ್ಲೀಟಾಗಿ ವಾಸಿ ಆಗ್ತದೆ. ಆದರೆ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರಿಗೆ ಒಂದು ಡಯಾಲಿಸಿಸ್ ಮಾಡಬೇಕು, ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಈ ಕಳೆದ 10-15 ವರ್ಷದಿಂದ ಬಹಳಷ್ಟು ಒಳ್ಳೆ ಮೆಡಿಸಿನ್ಸ್ಗಳು ಅವೈಲೇಬಲ್ ಇದೆ. ಅದರಿಂದಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದರೂ ಕೂಡ ಜೀವನವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸಾಗಿಸಲಿಕ್ಕೆ ಸಾಧ್ಯ ಇದೆ. ಈ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಆಗಲಿಕ್ಕೆ ಅಂತ ಮೇನ್ ಕಾರಣಗಳಂದರೆ ಈ ಸಕ್ಕರೆ ಕಾಯಿಲೆ, ಅಂದರೆ ಡಯಾಬಿಟಿಸ್ ಮತ್ತು ಹೈ ಬ್ಲಡ್ ಪ್ರೆಷರ್. ಇದನ್ನು ನಾವು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತೇವೆ ಶುರುವಿನಿಂದಲೂ, ಆವಾಗ ಎಷ್ಟೋ ಜನರಿಗೆ ಕಿಡ್ನಿ ಪರ್ಮನೆಂಟಾಗಿ ಡ್ಯಾಮೇಜ್ ಆಗದಾಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೋಸ್ಕರ ಈ ಕಾಯಿಲೆ ಇರುವಂಥವರು ಮತ್ತು ಮೊದಲೇ ಫ್ಯಾಮಿಲಿಯಲ್ಲಿ ಕಿಡ್ನಿ ಕಾಯಿಲೆ ಇರುವವರು ಆದಷ್ಟು ಬೇಗ ಕಿಡ್ನಿ ನೆಫ್ರಾಲಜಿಸ್ಟ್ ಹತ್ರ, ಕಿಡ್ನಿ ಸ್ಪೆಷಲಿಸ್ಟ್ ತೋರಿಸಿ ಅದರ ಸದುಪಯೋಗವನ್ನು ಪಡ್ಕೋಬೇಕು. ಸೊ BP ಮತ್ತು ಶುಗರನ್ನು ಟೈಟಾಗಿ ಕಂಟ್ರೋಲ್ ಮಾಡಿದರೆ ಎಷ್ಟೋ ಜನರಿಗೆ ಕಿಡ್ನಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ.